ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತು. ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿ ಆರೋಪ ಎದುರಿಸ್ತಾ ಇರುವಂತ ಒಂದಲ್ಲ ಎರಡಲ್ಲ 17 ಜನ ಆರೋಪಿಗಳ ವಿರುದ್ಧ ಈಗ ಟ್ರಯಲ್ ಪ್ರಾರಂಭ ಆಗಿದೆ ಕೋರ್ಟ್ನಲ್ಲಿ. ಇವತ್ತು ಆ ಟ್ರಯಲ್ ಮುಂದುವರಿಯುತ್ತೆ ಅಂತ ಸೆಷನ್ಸ್ ಕೋರ್ಟ್ನಲ್ಲಿ ಇವತ್ತು ಕೂಡ ಸಾಕ್ಷಿಗಳ ವಿಚಾರಣೆ ನಡೆಯಲಿದ್ದು, ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ರೇಣುಕಾಸ್ವಾಮಿ ತಂದೆ ತಾಯಿಯ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರಂತೆ. ಮೊದಲ ಟ್ರಯಲ್ ಪ್ರಾರಂಭ ಆದಾಗ ಅವರ ತಂದೆ ತಾಯಿ ಎಲ್ಲ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ತಮ್ಮ ಮಗನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಅವ್ರೇನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಅದಕ್ಕೆ ಮರು ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾರೆ. ಕ್ರಾಸ್ ಆಗಿ ಪ್ರಶ್ನೆಗಳನ್ನ ಮಾಡಿದಾಗ ಅವ್ರು ಯಾವ ರೀತಿ ಆನ್ಸರ್ ಕೊಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ರೇಣುಕಾಸ್ವಾಮಿ ತಂದೆ ತಾಯಿಯ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದ್ದು, A1 ಆರೋಪಿ ಪವಿತ್ರ ಗೌಡ ಪರ ವಕೀಲ ಬಾಲನ್ ಅವರಿಂದ ಪಾಟಿ ಸವಾಲು ಕೂಡ ನಡೆಯುತ್ತಂತೆ. ಇತರೆ ಆರೋಪಿಗಳ ಪರವಾಗಿ ವಕೀಲರಿಂದಲೂ ಕೂಡ ಇವತ್ತು ಪಾಟಿ ಸವಾಲು ಪ್ರಕ್ರಿಯೆ ಮುಕ್ತಾಯ ಆಗಲಿದೆ. ಹಾಗಾಗಿ A2 ಆರೋಪಿ ಈ ದರ್ಶನ್ ಪರ ವಕೀಲರು ಇವತ್ತು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋ ಹೊತ್ತಲ್ಲಿ ರೇಣುಕಾಸ್ವಾಮಿ ತಂದೆ ತಾಯಿ ಕೊಡುವಂತಹ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ.